ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ಕಿಂಗ್ ಕಾರ್ನರ್, ಪುಟ್ಟಿ ಕುಕ್ಕಿಂಗ್ ಕಾರ್ನರ್. ಬನ್ನಿ ಚಿಕನ್ ಸಾಂಬಾರು ಮಾಡೋದು ಸಿಂಪಲ್ಲಾಗಿ ನೋಡ್ಕೊಬರೋಣ. ಚಿಕನ್, ಕೊಬ್ಬರಿ, ಕೊತ್ತಂಬರಿ, ಪುದೀನ, ಒಣಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ 2, ಸ್ವಲ್ಪ ಮೆಣಸು ನಾನು ಖಾರಕ್ಕೆ. ಇದನ್ನೆಲ್ಲ ಸ್ವಲ್ಪ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಂಬಿಡೋಣ. 3 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಆನಿಯನ್ನು, ಬೆಳ್ಳುಳ್ಳಿ ಮತ್ತು ಅದನ್ನೆಲ್ಲ ತಗೊಂಡಿದ್ನಲ್ಲ, ಚಕ್ಕೆ, ಲವಂಗ, ಟೊಮೊಟೊ, ಒಣಮೆಣ್ಸಿನ್ಕಾಯಿ, ಒಂದು 5 ಹಸಿಮೆಣ್ಸಿನ್ಕಾಯಿ. ನಾನು ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೈಸಿ ಜಾಸ್ತಿ ತಿನ್ನೋದು, ಆದ್ದರಿಂದ ನಾನು ಸ್ವಲ್ಪ ಸಾಂಬಾರಿಗೆ ಸ್ಪೈಸಿ ಮಾಡ್ಕೊತೀನಿ. ಯುವರ್ ವಿಶ್, ನೀವು ಸ್ಪೈಸಿ ಅಂದರೆ ಸ್ವಲ್ಪ ಇದು ಮಾಡ್ಕೋಬೋದು. ಇವಾಗ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಲಿ. ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಮೆಣಸು ಎಲ್ಲ ಹಾಕ್ತಾಯಿದ್ದೀನಿ ನಾನು. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇಷ್ಟ ಆದರೆ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ತಿಳಿಸಿ. ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ. 3 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡು, ಸ್ವಲ್ಪ ಸಾಸಿವೆ, ಒಂದೇ ಒಂದು ಆನಿಯನ್ನು, ನಾನು ಕಟ್ ಮಾಡಿಟ್ಕೊಂಡಿದ್ದೆ ಆನಿಯನ್ನು. ಸ್ವಲ್ಪ ಫ್ಲೇವರ್ಗೆ ನಾನು ಒಗ್ಗರಣೆಗೆ ಕೊತ್ತಂಬರಿ ಹಾಕ್ಕೊತೀನಿ ಒಂದು ಸ್ವಲ್ಪ, ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಚಿಕನ್ ಹಾಕ್ಕೊಂಡು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಅದೆಲ್ಲ ಕೌಸು ಸ್ಮೆಲ್ಲು, ನೀಸು ಸ್ಮೆಲ್ ಇರುತ್ತೆ. ಅದು ಆಯಿಲಲ್ಲಿ ಫ್ರೈ ಮಾಡಿದ್ರೆ ಆ ಸ್ಮೆಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಇವಾಗ ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋವಾಗ ಮತ್ತು ಅದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಮತ್ತು ಚಿಲ್ಲಿ ಪೌಡರು 3 ಮಿಕ್ಸ್ ಮಾಡಿಕೊಂಡು ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ. ಯಾಕಂದರೆ ಅದಕ್ಕೆ ಖಾರ ಮತ್ತು ಉಪ್ಪು ಚಿಕನ್ ಪೀಸ್ಗೆ ಚೆನ್ನಾಗಿ ಹಿಡಿಯುತ್ತೆ ನಾವು ಈ ಥರ ಹಾಕ್ಕೊಳ್ಳೋದ್ರಿಂದ. ಅದರಿಂದ ನಾನು ಹಾಕ್ಕೊಳ್ಳೋದು. ಇವಾಗ ಮಿಕ್ಸಿ ಜಾರ್ಗೆ ಒಂದು ಹಿಡಿಯಷ್ಟು ಕೊಬ್ಬರಿ, ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ಹಾಕ್ಕೊತಿದ್ದೀನಿ ಮಿಕ್ಸಿಗೆ. ಸ್ವಲ್ಪ ಕೊತ್ತಂಬರಿ, ಪುದೀನ. ಇದಕ್ಕೆ ಜೊತೆಗೆ ಇದಕ್ಕೆ ನಾನು ಮೆಣಸಿನ ಪುಡಿ ಹಾಕ್ತಿದ್ದೀನಿ, ಆಯಿಲಿಗೆ ಹಾಕ್ತಿದ್ದೀನಿ ಚಿಕನ್ಗೆ. ಓಕೆ, ಅದನ್ನು ಕಲಿಸ್ಕೊಂಡು ಒಂದೇ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಮಿಕ್ಸಿಗೆ ನಾನು 1-2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇದು ನೋಡಿ ಎಲ್ಲ ಆಯಿಲೆಲ್ಲ ಬಿಟ್ಕೊತಾ ಇದೆ. ಏನು ಅಂದ್ಕೊಬಿಡಿ ಫ್ರೆಂಡ್ಸ್, ಕೆಮ್ಮು. ಇವಾಗ ನಾನು ಚಿಕನ್ ಮಸಾಲ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಿಕನ್ ಮಸಾಲ ಅಂದರೆ ಅದು ಸ್ಪೈಸಿ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಆಯಿಲೆಲ್ಲ ಬಿಟ್ಕೊಂಡಿರುತ್ತೆ. ಇವಾಗ ಚೆನ್ನಾಗಿ ಬರುತ್ತೆ ಸಾಂಬಾರು. ನೋಡಿ ಆ ಥರ ಆಯಿಲೆಲ್ಲ ಬಿಟ್ಕೊಂಡಿದೆ. ಆ ನೀಸೆಲ್ಲ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ. ಇವಾಗ ನೀರೆಲ್ಲ ಇಮ್ರ್ಕೊಂಬಿಟ್ಟಿದೆ ನೋಡಿ. ಅದಷ್ಟು ಅದ್ರಲ್ಲಿ ಬಿಟ್ಟಿರೋದು ಚಿಕನಲ್ಲಿ. ನಾನು ನೀರೇ ಹಾಕಿಲ್ಲ ಅದ್ರಿಗೆ. ಮಸಾಲೆ ರುಬ್ಕೊಂಡಿರೋ ಮಸಾಲ ಹಾಕ್ಕೊಂಡು ನಮಗೆ ವಾಟರ್ ಎಷ್ಟು ಬೇಕು ನಾನು ಇಷ್ಟು ಅದು ಮಾತ್ರ ಹಾಕ್ಕೊತಿದ್ದೀನಿ ವಾಟರು. ಇವಾಗ ಅದು ಒಂದು 3 ವಿಸಿಲು ಸಾಂಬಾರಿಗೆ ಲಾಸ್ಟಲ್ಲಿ ಫ್ಲೇವರ್ ಬರೋಕ್ಕೆ ನಾನು ಒಂದು 3 ಕರಿಬೇವು ಎಲೆ ಹಾಕ್ಕೊತೀನಿ. ಒಂದು 3 ವಿಸಿಲ್ ಬರಲಿ. 3 ವಿಸಿಲ್ ಬಂದಮೇಲೆ ನೋಡೋಣ. ಆಯಿತು, 3 ವಿಸಿಲು ಓಪನ್ ಮಾಡೋಣ. ಈಗ ನೋಡಿ ಈ ಥರ ಬಂದಿದೆ ನನ್ನ ಚಿಕನ್ ಸಾಂಬಾರು. ಎಷ್ಟು ಚೆನ್ನಾಗಿ ಗಮ್ ಅಂತಿದೆ ನಿಜವಾಗ್ಲೂ. ನೋಡಿ ಎಷ್ಟು ಗಟ್ಟಿಯಾಗಿದೆ. ಗಟ್ಟಿನೂ ಇದೆ ಸಾಂಬಾರು. ಚಪಾತಿಗೆ, ರೈಸ್ಗೆ, ಮುದ್ದೆಗೆ ನೀವು ಯಾವುದಕ್ಕಾದ್ರೂ ಚೂಸ್ ಮಾಡ್ಕೋಬೋದು. ಲಾಸ್ಟಲ್ಲಿ ಫೈನಲಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು, ನಮ್ಮ ಮನೇಲಿ ಇವತ್ತು ನಾನು ಮುದ್ದೆ ಮಾಡಿದ್ದೀನಿ, ಮುದ್ದೆಗೆ ಯೂಸ್ ಮಾಡ್ತೀನಿ ಇವತ್ತು ನಾನು ಈ ಸಾಂಬಾರನ್ನ. ನಿಮ್ಮ ವಿಶ್ಯು. ಚಪಾತಿಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿ